ತಮಗೆಲ್ಲ ಈಗಾಗಲೇ ಗೊತ್ತಿರ್ಬೋದು, ಮೈಸೂರಿನಲ್ಲಿ ನಿರ್ದಿಗಂತ ಅಂತ ಒಂದು ಕಾವುಗೂಡನ್ನು, ಅದೊಂದು ತಂಡ ಅಲ್ಲ, ಒಂದು ಕಳೆದ 2.5 ವರ್ಷಗಳಿಂದ ಹುಟ್ಟುಹಾಕಿ ನಡೀತಾ ಬಂದಿದೆ. ಒಂದು 10 ಜನ ಸೇರಿದ್ದಾರೆ ಅದರೊಳಗೆ. ಬಹಳ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ ರಂಗಭೂಮಿಯಲ್ಲಿ. ಮತ್ತು ಮಂಗಳೂರಿನಲ್ಲಿ 2 ನಾಟಕೋತ್ಸವಗಳನ್ನು 2 ವರ್ಷ ಮಾಡಿದ್ವಿ, ಚಿಕ್ಕಮಗಳೂರಿನಲ್ಲಿ ಮಾಡಿದ್ವಿ, ಧಾರವಾಡದಲ್ಲಿ ಮಾಡಿದ್ವಿ. 10 ಹಲವು ಹೊಸ ನಾಟಕಗಳು ಹುಟ್ಟಲಿಕ್ಕೆ ಕಾರಣ ಆಯಿತು. ಸಾಕಷ್ಟು ತಿರುಗಾಟಗಳನ್ನು ಮಾಡಿದ್ವಿ. ಒಂದು 2 ವರ್ಷಗಳಿಂದ ಮಕ್ಕಳ ರಂಗಭೂಮಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ್ವಿ. ಸುಮಾರು ಒಂದು ತಂಡವನ್ನು, ಒಂದು ಕರಿಕ್ಯುಲಮನ್ನು ರೆಡಿ ಮಾಡಿ, ಒಂದು 5.5 ಗಂಟೆಗಳ ಒಂದು ಕಾರ್ಯಕ್ರಮವನ್ನು ರೆಡಿ ಮಾಡಿ 107 ವಸತಿ ಶಾಲೆಗಳಿಗೆ ಹೋಗಿ ಹೇಗೆ ರಂಗಭೂಮಿ ಶಿಕ್ಷಣದಲ್ಲಿ ಬಹಳ ಮುಖ್ಯ, ಒಂದು ಗ್ರಹಿಕೆಯನ್ನು ಬೆಳೆಸಲಿಕ್ಕೆ ಅನ್ನುವ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಅದಾದ ನಂತರ ಒಂದು 5 ಜಿಲ್ಲೆಗಳಲ್ಲಿ ಒಂದು ರಂಗ ಶಿಕ್ಷಕರನ್ನು 5 ಶಾಲೆಗಳಿಗೆ ಕಳಿಸಿ ಆ ಮೂಲಕ ಮಕ್ಕಳಲ್ಲಾದ ಬದಲಾವಣೆಗಳು, ಮತ್ತು ಭಾರತ ದೇಶದಲ್ಲಿ ಬಹಳ ಕಡೆ ಕೆಲಸ ಮಾಡ್ತಿದ್ದಂತಹ ಮಕ್ಕಳ ರಂಗಭೂಮಿ ಕೆಲಸ ಮಾಡ್ತಿದ್ದವ್ರನ್ನ ಕರೆಸಿ, ಮತ್ತು ಚೈಲ್ಡ್ ಸೈಕಾಲಜಿಸ್ಟು, ಚೈಲ್ಡ್ ಫಿಲಾಸಫರ್ಸು, ಮತ್ತು ಮಕ್ಕಳ ಸಾಹಿತ್ಯ ಬರೆಯೋರು, ಅವ್ರಗಳ ಜೊತೆ ಒಂದು ಸಂವಾದ ಮಾಡಿ ಈಗ ಆಲ್ಮೋಸ್ಟ್ ಒಂದು ಕರಿಕ್ಯುಲಮನ್ನು ರೆಡಿ ಮಾಡ್ತಾ ಬಂದಿದ್ದೇವೆ. ಸೊ ಮಂಗಳೂರಿನಲ್ಲಿ 2 ವರ್ಷ ನಿರ್ದಿಗಂತ ಒಂದು ಉತ್ಸವಗಳನ್ನು ಮಾಡಿದಾಗ ಕರಾವಳಿಯ ನಿರ್ದಿಗಂತ ಆಗಬೇಕು ಅಂತ ನಮ್ಮ ಆಸೆ. ಎಲ್ಲೋ ಬೆಂಗಳೂರು ಕೇಂದ್ರಿತ, ಮೈಸೂರು ಕೇಂದ್ರಿತ ರಂಗದ ಒಂದು ಕೆಲಸ ಆಗದೆ ಕರಾವಳಿಯಲ್ಲೂ ಒಂದು ನಿರ್ದಿಗಂತದ ಇನ್ನೊಂದು ಶಾಖೆಯನ್ನು ಆರಂಭಿಸಬೇಕು. ಅದು ಕರಾವಳಿಯ ಧ್ವನಿಯಾಗಿರಬೇಕು, ಕರಾವಳಿಯ ಪ್ರತಿಭೆಗಳ ಧ್ವನಿಯಾಗಿರಬೇಕು. ಮತ್ತು ಇಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಇಲ್ಲಿರುವ ತಂಡೋಪತಂಡಗಳು ಕಳೆದ 1 ವಾರದಿಂದ ಮತ್ತು ಅದಕ್ಕೆ ಮುಂಚೆ ಕೂಡ ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ್ವಿ, ಎಲ್ಲರ ಜೊತೆ ಭೇಟಿಯಾದ್ವಿ. ಮಾಡ್ತಿರೋ ಕೆಲಸ ಬಹಳ ದೊಡ್ಡದು. ಸೊ ಇದೊಂದು ನಿರ್ದಿಗಂತ ಒಂದು ರಂಗ ತಂಡ ಅಲ್ಲ, ಒಂದು ರಂಗಭೂಮಿಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಅದನ್ನು ಇನ್ನೂ ದೃಢವಾಗಿಸುವ, ಸದೃಢವಾಗಿಸುವ, ಸಂಪದ್ಭರಿಸುವಾಗುವ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಭಾಳ ಅದ್ಭುತವಾದ ಪ್ರೀತಿಯ ಆಹ್ವಾನ ಎಲ್ಲರ ಅಪ್ಪುಗೆ ನಮಗೆ ಹೇಳಿಸಿದೆ. ಒಬ್ಬೊಬ್ಬರನ್ನ ನಾನು ಭೇಟಿ ಮಾಡಿದಾಗಲೂ ಕೂಡ ಇಲ್ಲಿ ನಡೀತಿರುವಂತಹ ನಾಟಕಗಳಿರ್ಬೋದು, ಇಲ್ಲವ ನಾಟಕೋತ್ಸವಗಳಿರ್ಬೋದು, ಮಕ್ಕಳ ರಂಗಭೂಮಿ ಬಗ್ಗೆ ನಡೀತಿರುವ ಕೆಲಸ ಇರ್ಬೋದು, ಬಹಳ ಅದ್ಭುತವಾಗಿ ನಡೀತಿದೆ. ಮತ್ತು ಆ ಒಂದು ದೊಡ್ಡ ಹರಿಯುವ ನದಿಯಲ್ಲಿ ಸಣ್ಣ ಝರಿಯಾಗಿ ಕರಾವಳಿಯ ನಿರ್ದಿಗಂತ ಶುರುವಾಗಿದೆ. ತಮ್ಮನ್ನೆಲ್ಲ ಭೇಟಿಯಾಗುವ ಮತ್ತು ಎಲ್ಲ ರಂಗಕರ್ಮಿಗಳ ಜೊತೆ ಒಂದು ಸಂವಾದ ನಡೆಸುವಾಗ 18ರಿಂದ ನಾವೊಂದು ಕರಾವಳಿಯ ನಿರ್ದಿಗೋತ್ಸವವನ್ನು ಮಾಡ್ತಾ ಇದ್ದೇವೆ. 18ನೇ ತಾರೀಕು 3 ಮಕ್ಕಳ ನಾಟಕಗಳ ಮೂಲಕ ಮಾಡ್ತಾ ಇದ್ದೇವೆ. ಮಕ್ಕಳ ನಾಟಕಗಳು, ಮಕ್ಕಳ ರಂಗಭೂಮಿ ಬಹಳ ಮುಖ್ಯ ಅಂತ ನಿರ್ದಿಗಂತ ಅಂದ್ಕೊಳ್ತಿದೆ. ಯಾಕಂದರೆ ಇದು ಯಾರನ್ನೋ ನಟರನ್ನಾಗಿಸುವ ಕೆಲಸ ಪ್ರಕ್ರಿಯೆ ಅಲ್ಲ, ಮಕ್ಕಳಲ್ಲಿ ಗ್ರಹಿಕೆಯ ಸೂಕ್ಷ್ಮತೆಯನ್ನು ಇನ್ನೂ ಶಾರ್ಪ್ಗೊಳಿಸುವ ಒಂದು ಪ್ರಕ್ರಿಯೆ. ಸೊ 3 ಮಕ್ಕಳ ನಾಟಕಗಳಿವೆ. 3 ನಾಟಕಗಳು ಕೂಡ ಇತ್ತೀಚೆಗೆ ನಾವು 5 ಜಿಲ್ಲೆಗಳಲ್ಲಿ ಏನು ನಾಟಕಗಳನ್ನ, ಶಾಲೆಗಳನ್ನು ಆಯ್ದುಕೊಂಡಿದ್ವಿ, ಅವರ ನಾಟಕೋತ್ಸವ ಮೈಸೂರಿನಲ್ಲಿ ಮಾಡಿದ್ವಿ. ಮಕ್ಕಳ ಎನರ್ಜಿ ಇರ್ಬೋದು, ಅವರ ಗ್ರಹಿಕೆ ಇರ್ಬೋದು, ಅವರ ಮಾತುಗಳೇ ಸ್ಕ್ರಿಪ್ಟ್ಗೆ ಬರೆಯೋದಿರ್ಬೋದು, ಒಂದು ಅದ್ಭುತವಾದ ಒಂದು ಮೈ ಜುಮ್ ಅನ್ನುವಂಥ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದರು. ಹಾಗೆ ನಮ್ಮ ಹೊನ್ನಾವರದ ಬ್ರಹ್ಮಾವರದ ಮೊರಾರ್ಜಿ ದೇಸಾಯಿ ಶಾಲೆಯಿಂದ ರಕ್ಷಿದಿಯವರ ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಒಂದು ನಾಟಕ ಇದೆ. ಮತ್ತು ಈ ಸಲ ಒಂದು ಸೈನ್ಸ್ ಪ್ಲೇನಲ್ಲಿ ಒಂದು ಅವಾರ್ಡ್ ತೆಗೆದುಕೊಂಡಂತಹ ಇಲ್ಲಿಯ ಮಕ್ಕಳ ಒಂದು ನಾಟಕ ಇದೆ. ಆಮೇಲೆ ಇನ್ನೊಂದು ಮಕ್ಕಳ ನಾಟಕ ನಾವು ಇಲ್ಲಿ ಮಣಿಪಾಲದಲ್ಲಿ ಮಾಡಿದ್ದೇವೆ. ಅದಲ್ಲದೆ ಗಣೇಶ್ ಮಂದರ್ತಿಯವರು ಲೋಹಿಯಾ ಅವರ ಚಿಂತನೆಗಳನ್ನು ಆಧರಿಸಿ ಒಂದು ನಾಟಕ ಮಾಡಿದ್ದಾರೆ, ರಾಮ ಕೃಷ್ಣ ಶಿವ ಅಂತ. ಆನಂತರ ಸಂಗಮ ಕಲಾವಿದರು ದೇವರ ಆತ್ಮಹತ್ಯೆ ಅಂತ ಒಂದು ನಾಟಕವನ್ನು ಮಾಡಿಸಿದ್ದೇವೆ. ಶಕೀಲ್ ಅವರು ಕೊಡಲ್ಲ ಅಂದರೆ ಕೊಡಲ್ಲ ಅಂತ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ನಾಟಕದ ತಿರುಗಾಟದಲ್ಲಿದೆ. ಇದಿಷ್ಟೇ. ನೀವು ಪತ್ರಿಕೋದ್ಯಮ, ಪತ್ರಿಕೆಯ ಮಿತ್ರರು ಈ ಥರದ ಚಟುವಟಿಕೆಗಳನ್ನು ಜನರಿಗೆ ತಲುಪಿಸೋದು ಮತ್ತು ಮಾಡ್ತಿರುವ ಕೆಲಸವನ್ನು ವಿಮರ್ಶಾತ್ಮಕವಾಗಿ ನೋಡೋದು, ಆ ವಿಮರ್ಶೆಗಳನ್ನು ಬರೆಯೋದು, ಇದು ಬಹಳ ಮುಖ್ಯ ಆಗುತ್ತೆ. ನಾವು ಯಾವ ಥರದ ನಾಟಕಗಳು ಯಾರು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಈ ಮಕ್ಕಳು, ಏನು ಮಾಡ್ತಿದ್ದಾರೆ ಯುವಕರು, ಇದನ್ನು ಜನರಿಗೆ ತಲುಪಿಸುವ ಮತ್ತು ವಿಮರ್ಶಾತ್ಮಕವಾಗಿ ನೋಡುವ ಒಂದು ಪ್ರಕ್ರಿಯೆಯೂ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮನ್ನು ಇನ್ವೈಟ್ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿ. ಉದ್ಘಾಟನೆ ನಮ್ಮ ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರು ಮಾಡ್ತಾ ಇದ್ದಾರೆ. ಅದು 18ರ ಸಂಜೆ ಇರುತ್ತೆ. ಬೆಳಗ್ಗೆ ಮಕ್ಕಳ ನಾಟಕ ಉದ್ಘಾಟನೆ ಇರುತ್ತೆ, ಸಂಜೆ ಮಧ್ಯದಲ್ಲಿ ಒಂದು ಶೈಕ್ಷಣಿಕ ಕಮ್ಮಟ ಮಾಡಿದ್ದೇವೆ. ಅಂದರೆ ಹಲವಾರು ವರ್ಷಗಳಿಂದ ಕರಾವಳಿಯಲ್ಲಿ
ಭಾಳಷ್ಟು ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಇವರುಗಳೆಲ್ಲ ತುಂಬ ಕೆಲಸವನ್ನು ರಂಗಭೂಮಿಯಲ್ಲಿ ಮಾಡಿದ್ದಾರೆ, ಮಕ್ಕಳ ರಂಗಭೂಮಿಯನ್ನು ತಲುಪಿಸುವ ಕೆಲಸವನ್ನು. ಅವತ್ತು ಒಂದು ಭಾವಿ ಶಿಕ್ಷಕರೇನಿದ್ದಾರೆ, ಬೇರೆ 100-150 ಶಿಕ್ಷಕರು ಬಂದು ಸೇರ್ತಾರೆ. ಒಂದು ದಾಟಿಸುವ ಕ್ರಿಯೆ, ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅವರನ್ನು ಗೌರವಿಸುತ್ತಾ ಇದರ ಪ್ರಾಮುಖ್ಯತೆ ಏನು ಅಂತ ಭಾವಿ ಶಿಕ್ಷಕರಿಗೆ ಹೇಳಬೇಕು. ಯಾಕಂದರೆ ಶಿಕ್ಷಕರು ಇಲ್ಲದಿದ್ದರೆ ಮಕ್ಕಳ ರಂಗಭೂಮಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಶಾಲಾ ಕಾಲೇಜುಗಳಲ್ಲಿ. ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಒಂದು ಸಾಕ್ಷಿ ಆಗೋದಷ್ಟೇ. ಸೊ ಆ ಥರದೊಂದು ಕಮ್ಮಟವನ್ನು ಇಟ್ಟಿದ್ದೇವೆ. ಆ ಕಮ್ಮಟ ಆದ ತಕ್ಷಣ ಕೊನೆಯ ಮಕ್ಕಳ ನಾಟಕಕ್ಕೆ ಮುಂಚೆ ನಮ್ಮ ಫಕೀರ್ ಮಹಮ್ಮದ್ ಕಟ್ಪಾಡಿ ಅವರಿಂದ, ತುಂಬ ಸಾಹಿತಿ ಮತ್ತು ಚಿಂತಕರು, ಅವರಿಂದ ಉದ್ಘಾಟನೆ ಆಗುತ್ತೆ. 17ನೇ ತಾರೀಕು ಸಂಜೆ ಸಂಗಮ ಕಲಾವಿದರ ನಿರ್ದಿಗಂತದ ಪ್ರಸ್ತುತಿ ಅವ್ರ ಜೊತೆ ಮಾಡಿದ ದೇವರ ಆತ್ಮಹತ್ಯೆ, ರಮೇಶ್ ಕೆ ಬಣಕಲ್ ಅವರ ನಿರ್ದೇಶನದಲ್ಲಿ. 20ನೇ ತಾರೀಕು ಸಂಜೆ ರಾಮಕೃಷ್ಣ ಶಿವ, ನಾನು ಹೇಳಿದಾಗೆ ಲೋಹಿಯ ಲೇಖನಗಳನ್ನು ಆಧರಿಸಿದ ನಾಟಕ, ನಮ್ಮ ಗಣೇಶ್ ಮಂದರ್ತಿ, ನಿಮಗೆಲ್ರಿಗೂ ಗೊತ್ತು, ಭಾಳ ಅದ್ಭುತವಾದ ನಿರ್ದೇಶಕರು ಅವರು ಮಾಡಿದ್ದಾರೆ. ಅದಾದ ನಂತರ 21ನೇ ತಾರೀಕಿಗೆ ನಾನು ವೇದಿಕೆಯಲ್ಲಿರ್ತೇನೆ. ಒಂದು ಸಮತೆಯ ಹಾಡುಗಳ ಒಂದು ಬ್ಯಾಂಡ್ ಇದೆ ನಮ್ಮಲ್ಲಿ, ಅದು ಸಮತೆಯ ಹಾಡುಗಳ ಒಂದು ಕಾರ್ಯಕ್ರಮವನ್ನು ಮಾಡಿ ನಂತರ ಕೊಡಲ್ಲ ಅಂದರೆ ಕೊಡಲ್ಲ ಶಕೀಲ್ ಅಹಮದ್ ಅವರ ನಾಟಕ ಇದೆ. ಇದು ಒಂದು ಆರಂಭ ಈ 4 ದಿನಗಳ ಉತ್ಸವ. ಕಾಲೇಜು ರಂಗಭೂಮಿಯಲ್ಲಿ ಕೆಲಸಗಳನ್ನ ಮಾಡಬೇಕಾಗಿದೆ, ಮಕ್ಕಳ ಶಿಬಿರಗಳನ್ನು ಮಾಡಬೇಕಾಗಿದೆ. ಇವತ್ತು ಮಕ್ಕಳ ಶಿಬಿರಗಳು ಒಂಥರ ಬಿಸ್ನೆಸ್ ಥರ ಆಗೋಗ್ಬಿಟ್ಟಿದೆ, ಕಾರ್ಪೊರೇಟ್. ಹಾಗಲ್ಲದೆ ಅದಕ್ಕೊಂದು ಪಠ್ಯವನ್ನು ರೆಡಿ ಮಾಡಿ ಇಲ್ಲಿಯ ಬೇರೆ ಬೇರೆ ತಂಡಗಳ ಜೊತೆ ಸೇರಿಕೊಂಡು ಎಲ್ಲರೂ ಸೇರಿ ಆಯಾ ತಂಡಗಳು ಮಕ್ಕಳ ಜೊತೆ ನಾವು ನಾಟಕ ಮಾಡಿದಾಗ ಅಥವಾ ಶಿಬಿರಗಳನ್ನ ಮಾಡಿದಾಗ ತುಂಬ ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ವಾ ಮಕ್ಕಳು. ಮತ್ತು ಯಂಗ್ಸ್ಟರ್ಸ್ ಕಾಲೇಜ್ ರಂಗಭೂಮಿಯನ್ನು ಮಾಡಬೇಕು, ಬೇರೆ ಬೇರೆ ಉತ್ಸವಗಳಲ್ಲಿ ಪಾಲ್ಗೊಳ್ಳಬೇಕು, ಹೊಸ ನಾಟಕಗಳು ಕರಾವಳಿಯಿಂದ ಬರಬೇಕು. ಎಲ್ಲಿಂದನೂ ತೊಗೊಂಡು ಬಂದು ಇಲ್ಲಿ ಆಡಿಸೋದಲ್ಲ. ಕರಾವಳಿಯ ಪ್ರತಿಭೆಗಳು, ಕರಾವಳಿಯ ನಿರ್ದೇಶಕರು, ಕರಾವಳಿಯ ಸಂಗೀತ, ಇಲ್ಲಿಯ ಉಪಮೆಗಳು, ಇವುಗಳನ್ನು ಹುಟ್ಟೋದಂದರೆ ಹೊಸ ನಾಟಕಗಳು ಹುಟ್ಟಬೇಕು, ಹಳೆ ನಾಟಕಗಳನ್ನೆಲ್ಲ. ಅದೊಂದು ಕಂಟಿನ್ಯೂಸ್ ಪ್ರಾಸೆಸ್ ಅದು. ಅದನ್ನು ಇಷ್ಟೆಲ್ಲ ಅಂತ ಹೇಳ್ತೀರಿ ನೀವು, ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡೋದಲ್ಲ, ಅದು ಹುಡುಕ್ತಾ ಹೋಗುವಂಥ ಕೆಲಸ. ಬಹಳ ನೀವು ಹೇಳ್ತಿರೋದು ತುಂಬ ದೊಡ್ಡ. ಈಗಾಗಲೇ ನಾವು ಈ ಸಂಘಟಕರಂದೇ ಒಂದು ಕಮ್ಮಟ ಮಾಡ್ತಾ ಇದ್ದೇವೆ. ಅಲ್ಲಿ ಧಾರವಾಡದಲ್ಲಿರ್ಬೋದು, ಹುಬ್ಬಳ್ಳಿಯಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು. ಸೊ ಇವಾಗ ಯಾವಾಗಾದ್ರೂ ಒಂದು ಹ್ಯೂಮನ್ ಚೈನ್ ಆಗುತ್ತೋ, ಇಲ್ಲಿಯ ನಾಟಕಗಳನ್ನು ಅವ್ರು ಕರೆಸ್ಕೊಳ್ಳೋದು, ಅವರ ನಾಟಕಗಳನ್ನು ನಾವು ಕರೆಸ್ಕೊಳ್ಳೋದು, ಈ ಪ್ರಕ್ರಿಯೆ ಆಗಲೇಬೇಕು. ಇದು ಬಹಳ ಮುಖ್ಯ. ಯಾಕಂದರೆ ನಗರ ಕೇಂದ್ರಿಕವಾದ ರಂಗಭೂಮಿ ಅಲ್ಲದೆ ನಮಗೆ ಕರಾವಳಿಯ ಕಥೆಗಳಿದೆ, ಉತ್ತರ ಕರ್ನಾಟಕದ ಕಥೆಗಳಿದೆ, ಕಲ್ಯಾಣ ಕರ್ನಾಟಕದ ಕಥೆಗಳಿದೆ, ಅಲ್ಲಿಯ ಪ್ರತಿಭೆಗಳಿದೆ. ಇದರ ನೀವು ಹೇಳೋ ಕಡೆನೇ ನಮ್ಮ ಪ್ರಯಾಣ. ನಮಗೆ ಆ ಥರದ ಅಹಂಕಾರ ಇಲ್ಲ. ಅಲ್ಲ ನೋಡಿ, ಅದು ಬೆಳೆಸ್ತೀವಿ ಅನ್ನೋ ಅಹಂಕಾರ ಯಾವತ್ತಿರಬಾರ್ದು. ನಾವು ಬೆಳೆಯೋಕೆ ಬಿಡೋಣ ಅನ್ನೋದೇ ಇರಬೇಕು. ಆ ಥರ ನನಗೆ ತುಂಬ ಇಳಿದಿದೆ ಅಂತಲ್ಲ, ಅದು ನಿಮ್ಮ ವಿಮರ್ಶೆಯ ದೃಷ್ಟಿಯಿಂದ ನಿಮ್ಮ ಅನಿಸಿಕೆ ಇರ್ಬೋದು. ಇಲ್ಲ, ಅದು ಕಂಡುಕೊಳ್ಳುತ್ತೆ. ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಹೊಸ ದಿಕ್ಕುಗಳು. ತುಂಬ ಮಕ್ಕಳ ಬಗ್ಗೆ ಎಷ್ಟು ಒಳ್ಳೆ ಕೆಲಸಗಳು ನಡೀತಾ ಇದೆ. ಇವರು ಹೇಳಿದಾಗ ಯಕ್ಷಗಾನ ಹೇಗೆ ಎಲ್ಲರನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಒತ್ತಾಯ ಮಾಡೋಣ. ನಮಗೆ ತುಂಬ ರಂಗಮಂದಿರಗಳ ಅವಶ್ಯಕತೆ ಬಹಳ ಇದೆ, ಸರಿಯಾದ ರಂಗಮಂದಿರಗಳ ಅವಶ್ಯಕತೆಯೂ ಸರಿಯಾಗಿದೆ. ನೋಡೋಣ ಅದು. ಸೊ ಖಂಡಿತ ಅದಕ್ಕೆ ಎಲ್ಲರೂ ಸೇರಿ, ಇವಾಗ ನೋಡಿ ಈ ಥರದ ಒಂದು ಪ್ರಕ್ರಿಯೆ ಆದಾಗ ಒಬ್ಬರಲ್ಲ, ಒಂದು 10 ಜನ ಸೇರಿ ಹೋದಾಗ ಅದಕ್ಕೆ ಇನ್ನೊಂದು ಸಲ ಬಲ ಸಿಗುತ್ತೆ. ದಯವಿಟ್ಟು ಬನ್ನಿ, ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಬನ್ನಿ, ಪ್ರಶ್ನಿಸಿ, ನೋಡಿ, ವಿಮರ್ಶಿಸಿ, ನಮ್ಮನ್ನು ಚೆಕ್ನಲ್ಲಿಡಿ. ಓಕೆನಾ? ಥ್ಯಾಂಕ್ ಯು.